ಸರ್, ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ. ಅವಾಗಿಂದ ನಾನು ಕೇಳ್ತಾ ಇದ್ದೀನಿ ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಹೇಳ್ತಾ ಇದ್ದಾರೆ. 4 ಜನ ಆ ದರಿದ್ರ ಜನ ಮಾಡಿರುವ ಕೆಲಸಕ್ಕೋಸ್ಕರ ಇಡೀ ಇಸ್ಲಾಮಿಕ್ ರೆಸ್ಪಾನ್ಸಿಬಲ್ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಇದೇ ಇಸ್ಲಾಂ ನಂಬುವವರು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀತಾನೆ ಒಬ್ಬ ಹುಡುಗ, ಅವಶ್ಯಕತೆ ಬಿದ್ದರೆ ನಾವು ನಮ್ಮ ದೇಶಕ್ಕೋಸ್ಕರ ರಕ್ತ ಕೊಡಲು ಸಿದ್ಧವಿದ್ದೇವೆ, ಅವಶ್ಯಕತೆ ಬಿದ್ದರೆ ನಾವು ಬಾರ್ಡರ್ಲಿ ಟೆರರಿಸ್ಟ್ ವಿರುದ್ಧ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ರೆಡಿ ಅಂತ ಇದೇ ಒಬ್ಬ ಮುಸಲ್ಮಾನ ಇಸ್ಲಾಮಿಕ್ ನಂಬುವನು ಹೇಳ್ತಾನೆ. ಅದೇ ಮುಸಲ್ಮಾನರು ಪ್ರಧಾನಮಂತ್ರಿಯವರಿಗೆ ಹೇಳ್ತಾರೆ, ಇಂಡಿಯನ್ ಗೌರ್ಮೆಂಟ್ಗೆ ಹೇಳ್ತಾರೆ, ಅವಶ್ಯಕ ಬಿದ್ದರೆ ನಾವು ರೆಡಿ, ಬಾರ್ಡರ್ ಒಂದ್ಸತಿ ಪರ್ಮಿಷನ್ ಕೊಡಿ, ಬಾರ್ಡರ್ ತೆಗೀರಿ, ನಾವು ಹೋಗಿ ಅವರನ್ನು ಸರ್ವನಾಶ ಮಾಡಿ ಬರ್ತೀವಿ ಅಂತ ಹೇಳ್ತಾರೆ. ಆದರೂ ಸಹಿತ ಇನ್ನು ನಮ್ಮ ಮುಸಲ್ಮಾನರ ಮೇಲೆ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾನೆ. ಅಂದರೆ ಇದು ಎಷ್ಟು ತನಕ ಸರಿ? ನೋಡಿ, ಮುಸಲ್ಮಾನರ ಮೇಲೆ ಬೇರೆ ದೃಷ್ಟಿಯಿಂದ ನೋಡ್ತಿಲ್ಲ ಸ್ವಾಮಿ. ಇಲ್ಲ, ಯಾಕಂದ್ರೆ ಅವಾಗಿಂದ ನಾನು ಕೇಳ್ತಾ ಇದ್ದೀನಿ ಇಸ್ಲಾಮಿಕ್ ನಾನು ಇಸ್ಲಾಮಿಕ್ ಫಾಲೋ ಮಾಡೋನು, ನಾನು ಭಯೋತ್ಪಾದಕನ ಹಂಗ. ಇವತ್ತಿಗೂ ಕೂಡ ನೋಡಿ, ನಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ, ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ಇವತ್ತು ಅಣ್ಣ ಅಂತ ಅವ್ರು ಕರೀತಾರೆ, ನೀವು ತಮ್ಮ ಅಂತ ಕರಿತೀರಾ, ಹಾಗೆ ಜೀವನ ಮಾಡ್ತಿದ್ದೀವಿ. ಆಟೋವಾಲ ಮುಸಲ್ಮಾನ ಹೋತಾ ಅವ್ರು ಅಲ್ಲಿ ಯಾರೋ ಒಬ್ಬರು ರೆಡ್ಡಿ ಬಂದು ಸವಾರಿಗೆ ಬಾ ಅಂತ ಕರೆಯೋರು ಇದ್ದಾರೆ. ಎಲ್ಲ ನ್ಯಾಚುರಲಾಗಿ ನಾರ್ಮಲಾಗಿ ಇದೆ. ಬಟ್ ಏನಂದರೆ ಅದು ಇಲ್ಲಿರೋತಕ್ಕಂಥ ಮಣ್ಣಿನ ಗುಣ, ಈ ಭಾರತೀಯ ಸಂಸ್ಕೃತಿಯ ಗುಣವಾಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹಿಂದೂ ಮುಸ್ಲಿಮ್ ಇಲ್ಲಿರೋತಕ್ಕಂಥ ಒಗ್ಗಟ್ಟನ್ನು ಒಡೆದಾಕೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಕಂಡ್ರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಯಾರಿಗೆ? ಪಾಕಿಸ್ತಾನಿಗೆ ಇಷ್ಟ ಆಗ್ತಿಲ್ಲ. ಇದನ್ನು ಕಂಡ್ರೆ ಕಾಶ್ಮೀರಿನಲ್ಲಿ ಈ ಹೋರಾಟ ಮಾಡೋರಿಗೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಆದರೆ ಇಲ್ಲಿ ನಮ್ಗೆ ಇಸ್ಲಾಮಿಕ್ ಭಯೋತ್ಪಾದನೆ ನಮ್ಗೆ ಎಲ್ಲೋ ಒಂದು ಕಡೆ ಸಪ್ರೇಟ್ ಮಾಡ್ದಂಗೆ ಆಗ್ತಾ ಇದೆ. ಆಗಲ್ಲ, ಹಂಗೆ ಮಾಡಲ್ಲ. ಇವತ್ತಿಗೆ ನೋಡಿ, ಆ್ಯಕ್ಚುಲಿ ಭಾರತದ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಮತ್ತು ಇಲ್ಲಿರೋತಕ್ಕಂಥ ಹಿಂದೂಗಳು ನಮಗೆ ಬಹಳ ಪಾಸಿಟಿವ್ ಆಗೇ ಇದ್ದಾರೆ. ಹಿಂದೂಗಳಿಂದ ಮುಸಲ್ಮಾನರಿಗೆ ತೊಂದರೆ ಇಲ್ಲ ಸ್ವಾಮಿ. ಇವರು ಇಷ್ಟು ನೋಡಿ, ಇವತ್ತು ಇವರು ಮಾತಾಡಿದ್ರಲ್ಲ, ಇವರಿಷ್ಟು ಮಾತಾಡುವಾಗ ಏನಂದರೆ ನಮ್ಮ ಸಮುದಾಯದಲ್ಲಿ ತೊಂದರೆ ಇದೆ, ಇದನ್ನು ಒಪ್ಕೊಳ್ಬೇಕಾಗಿದೆ. ಆ ರೋಗವನ್ನು ಹೋಗಲು ಮಾಡಿಸೋದಕ್ಕೆ ನಾವು ಮುಂದೆ ಬರಬೇಕಾಗಿದೆ. ನಮ್ಮ ಕರ್ತವ್ಯ ಇದೆ, ಸರ್ಕಾರದ ಕರ್ತವ್ಯವೂ ಇದೆ, ನಮ್ಮ ಕರ್ತವ್ಯವೂ ಇದೆ. ನಮ್ಮ ಕರ್ತವ್ಯ ಅದಕ್ಕಿಂತ ಜಾಸ್ತಿ ಇದೆ. ಸೊ ನಾನು ಏನು ಹೇಳ್ಕೊತಂದರೆ, ಮೌಲ್ವಿಗಳು ಮತ್ತು ಉಲಮಾಗಳು ಓಪನ್ ಆಗಿ ಬರಬೇಕು. ಈ ಸಮಯದಲ್ಲಿ ಬಂದ್ಬಿಟ್ಟು ಅಲ್ಲಿ ಕಾಶ್ಮೀರ ನಡೆದಿದ್ದ ಬಗ್ಗೆ ಅವರು ಓಪನ್ ಆಗಿ, ನೀವು ವಕ್ಫ್ ಬೋರ್ಡ್ನಲ್ಲಿ ಇದಾಯ್ತಂತ ರೋಡ್ಗಿಳಿದ್ರಲ್ಲ, ಇವಾಗ ರೋಡ್ಗಿಳಿಬೇಕು. ಮುಸಲ್ಮಾನರು ಹಿಂದೂಗಳು ಅಂತಲ್ಲ, ದೇಶಕ್ಕೆ ಸಂಕಟ ಅಂತ ಬಂದಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಅಂಥ ಕೆಲಸವನ್ನು ಆ ಹುಡುಗ ಮಾಡಿದ್ದಾನೆ. ಅವನೊಬ್ಬ ಒಳ್ಳೆ ಭಾರತೀಯ. ಹಂಗೆ ಯಾರು ತಪ್ಪು ಮಾಡಿದ್ರಲ್ಲ, ನಾನು ಈ ಪ್ರಪಂಚದ 50 ದೇಶಗಳ ಲಿಸ್ಟ್ ಹೇಳಿಬಿಡ್ತೀನಿ ರೀ, ಎಲ್ಲೆಲ್ಲಿ ಮುಸ್ಲಿಂ ವರ್ಸಸ್ ಅಲ್ಲಿನ ಜನರ ಸಮಸ್ಯೆ ಇದೆ ಅನ್ನೋದು 50 ದೇಶಗಳ ಪಟ್ಟಿ ಕೊಡ್ತೀನಿ ನಾನು. 50 ದೇಶಗಳ ಪಟ್ಟಿ. ಇದು ಯಾಕಾಗ್ತಿದೆ ಅಂತ ಮುಸ್ಲಿಂ ಸಮುದಾಯ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇದು ಯಾಕಾಗ್ತಾ ಇದೆ? ಮುಸ್ಲಿಂ ಸಮುದಾಯ ಮಾಡ್ಕೋಬೇಕು ತಾನೇ ಇದನ್ನು. ಯಾಕೆ ನಮ್ಮ ಸಮುದಾಯದಲ್ಲಿ ಇಷ್ಟು ಜನ ಟೆರರಿಸ್ಟ್ಗಳು ಹುಟ್ಟುತ್ತಾ ಇದ್ದಾರೆ? ಏನು ಅವ್ರಿಗೆ ಫೀಡ್ ಮಾಡ್ತಾ ಇರೋದು ಏನು ಐಡಿಯಾಲಜಿ ಅಲ್ರಿ? ಅವನು ಮುಂಬೈ ಟೆರರ್ ಅಟ್ಯಾಕು, ಅಜ್ಮಲ್ ಕಸಬು, ಅವನಿಗೆ ಹೇಳ್ತಾರಂತ್ರಿ, ನೀನು ಧರ್ಮಕ್ಕಾಗಿ ಹೋರಾಡಿ ಸತ್ತಾಗ ನಿನ್ನ ದೇಹದಿಂದ ಸುವಾಸನೆ ಬರುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಬಂದ್ಬಿಟ್ನಂತವನು. ಇಷ್ಟು ಕೆಟ್ಟದ್ದಿದೆ ಅಂತ ಹೇಳುವಂಥವ್ರಿಗೂ 10 ಶ್ಲೋಕಗಳು ಸಿಗ್ತವೆ. ಯಾವ ಶ್ಲೋಕ ಏನು ಹೇಳ್ತು ಅನ್ನೋದಲ್ಲ, ಕಾಮನ್ ಸೆನ್ಸ್ ಅನ್ನೋದೊಂದು ಇರುತ್ತಲ್ವ ತಲೆಯಲ್ಲಿ. ಆ ಕಾಮನ್ ಸೆನ್ಸನ್ನು ಯಾಕೆ ಯೂಸ್ ಮಾಡೋದಿಲ್ಲ ಅಂತ. ಇದರ ರಿಲೆವೆನ್ಸ್ ಇವತ್ತೇನಪ್ಪ? ಮನುಸ್ಮೃತಿಯಲ್ಲಿ ಏನೋ ಹಿಂಗೆ ಹೇಳಿದಾರಂತೆ, ಇದು ಇದೆ. ಇವತ್ತಿಗೆ ಏನು ರಿಲೆವೆನ್ಸು? ಇವತ್ತಿನ ಸನ್ನಿವೇಶಕ್ಕೆ ಯಾವುದು ಕರೆಕ್ಟು ಅಂತ ಯೋಚನೆ ಮಾಡೋದೊಂದು ಕಾಮನ್ ಸೆನ್ಸ್ ಇರಬೇಕಲ್ವಾ? ಹಂಗೆ ಯೋಚನೆ ಮಾಡದೆ ಈ ಗ್ರಂಥದಲ್ಲಿದೆ ಅಂತ ಹೋದಾಗ ಭಯೋತ್ಪಾದನೆನೂ ಆಗುತ್ತೆ, ಅಸ್ಪೃಶ್ಯತೆನೂ ಆಗುತ್ತೆ, ಎಲ್ಲವೂ ಆಗುತ್ತೆ. ನಾನು ಹಿಂದೂ ಧರ್ಮದ ಸಮಸ್ಯೆನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಭಯೋತ್ಪಾದನೆನೂ ಆಗುತ್ತೆ, ಅಸ್ಪೃಶ್ಯತೆನೂ ಆಗುತ್ತೆ. ಆ ಕಾಮನ್ ಸೆನ್ಸನ್ನು ಬೆಳೆಸ್ಕೋಬೇಕು, ಇಂಡಿಪೆಂಡೆಂಟ್ ಥಿಂಕಿಂಗನ್ನು ಬೆಳೆಸ್ಕೋಬೇಕು. ಅದನ್ನೇ ಹೇಳ್ತಾ ಇರೋದು ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.